ಕಾವೇರಿ ಭಾಗ ಮಂಡ್ಯದಲ್ಲೂ ಕೂಡ ಭದ್ರತೆಯನ್ನ ಕೊಡಲಾಗಿದೆ. ಕರ್ನಾಟಕ ಬಂದ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಬಂದ್ ಬೇಡ ಅಂತ ಸಿಎಂ ಮನವಿಯನ್ನ ಮಾಡಿದ್ರು, ಹೀಗಾಗಿ ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾವೇರಿ ಭಾಗ ಮಂಡ್ಯದಲ್ಲೂ ಕೂಡ ಭದ್ರತೆಯನ್ನ ಕೊಡಲಾಗಿದೆ. ಯಾಕಂದ್ರೆ ಈಗಾಗಲೇ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚು ಮಾಡಲಾಗಿರುವಂತದ್ದು. ಕರ್ನಾಟಕ ಬಂದ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈತಿಕ ಬೆಂಬಲ ಕೊಟ್ಟಿರುವಂತದ್ದು. ಹಾಗಾಗಿ ಬಂದ್ ಬೇಡ ಅಂತ ಸಿಎಂ ಹೇಳಿದ್ರೂ ಕೂಡ ಈಗ ನೈತಿಕವಾಗಿ ಬೆಂಬಲ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆ ಭಾಗದಲ್ಲಿ ಭದ್ರತೆ ಕೊಡಲಾಗಿದೆ ಅಂತ ಹೇಳಲಾಗಿದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿಕೊಂಡಿದ್ರು ಬಂದ್ನ ಮಾಡಬಾರ್ದು ಅಂತ. ಅದಕ್ಕೂ ಕೂಡ ಬಹಳಷ್ಟು ಜನ ಒಪ್ಕೊಂಡು ಅವರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನೈತಿಕ ಬೆಂಬಲ ಬಹಳಷ್ಟು ಅಸೋಸಿಯೇಷನ್ ಕೊಟ್ಟಿದ್ದಾರೆ. ಸರ್ಕಾರದ ಪರವಾಗಿ ಅವರು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಾನು ಮುಂಚೆನೂ ಕೂಡ ಹೇಳ್ದಂಗೆ ನಾವು ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಾಪಾಡುವುದರಲ್ಲಿ ಯಾವುದೇ ಲೋಪಗಳನ್ನು ನಾವು ಮಾಡೋದಿಲ್ಲ. ನಮ್ಮ ರೈತರು ಮುಖ್ಯ, ನಮ್ಮ ಜನರು ಮುಖ್ಯ. ಅದಕ್ಕೆ ಕಾನೂನಾತ್ಮಕವಾಗಿ ನಾವು ಏನು ಹೋರಾಟವನ್ನ ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ವಿ. ಇವತ್ತು ಬಂದಿಗೂ ಕೂಡ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಬಹಳಷ್ಟು ಜನ ಸ್ಪಂದಿಸ್ತಿದ್ದಾರೆ. ಅದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಕೆಲವು ಕಡೆ ಸ್ವಲ್ಪ ರೈತರಿನ ಅಸಮಾಧಾನ ಇದ್ದಾರೆ. ಅವರಿಗೆ ಕೂಡ ಮನವೊಲಿಸುವ ಪ್ರಯತ್ನ ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ, ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಘಟನೆ ಆಗಲಾರ್ದಂಗೆ ಅವರು ಕೂಡ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವರ ಸ್ಪಷ್ಟವಾದಂತಹ ಸಂದೇಶ ಸರ್ಕಾರಕ್ಕೆ ಏನು ಕೊಡಬೇಕು ಅವರು ಕೊಟ್ಟಿದ್ದಾರೆ. ಅವರ ಹಿತಾಸಕ್ತಿ ಕಾಪಾಡಿದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ, ಅದನ್ನ ನಾವು ಮಾಡ್ತೀವಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿಕೊಂಡಿದ್ರು